ನೀಲ್, ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ನಿಜವಾಗ್ಲೂ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಹಾ, ಏನ್ ಹೇಳ್ತಾ ಇದೀಯ ನೀಲ್? ಮತ್ತೆ ಹುಟ್ಟಿದರೆ? ಅದೇನಂದ್ರೆ ಒಂದ್ಸರಿ ನೋಡು ನಿನ್ನ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ನಿನ್ನ ಫೇವರೇಟ್ ಹೀರೋಯಿನ್ ಇದ್ದಾಳಲ್ಲ, ಯಾರವಳು ಕಣ್ಣಿಗೆ ಕಾಜಲ್ ಹಚ್ಕೊಂಡು, ಅವಳ ಹೆಸರೇನು? ಜರೀನ್ ಖಾನ್. ಹಂಗೆ ಕಾಣಿಸ್ತಿದ್ಯಾ ನೀನು. ಸರಿ, ಇದನ್ನ ಪ್ಯಾಕ್ ಮಾಡಕ್ ಹೇಳ? ಒಂದ್ಯಾಕೆ, ಅದೆರಡನ್ನೂ ಪ್ಯಾಕ್ ಮಾಡ್ಸು. 3 ಪ್ಯಾಕ್ ಮಾಡಿ. ಬೇಡ ನೀಲ್, ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಇದೊಂದ್ ಸಾಕು. ಅದಕ್ಕೆ ನಾನ್ ಹೇಳಿದೆ ಅಲ್ವ ನಿನ್ಗೆ, ದುಡ್ಡಿಗೆ ತಲೆ ಕೆಡಿಸ್ಕೊಂಬೇಡ. ಇದು ಬರೀ ಶುರು ಅಷ್ಟೇ ವಿದ್ಯಾ, ಮುಂದೆ ನೋಡ್ತಿರು ನೀನು. ನಿಂದೆ ಸ್ವಂತ ಬ್ರ್ಯಾಂಡ್ ಇರುತ್ತೆ. ಓನರ್ ಆಗ್ತೀಯ ನೀನು, ಓನರ್. ಬ್ರ್ಯಾಂಡ್ ಓನರಾ? ಏನಾಗಿದೆ ನೀಲ್ ನಿಮ್ಗೆ? ನನ್ಗೆ ಅರ್ಥನೇ ಆಗ್ತಿಲ್ಲ. ವಿದ್ಯಾ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಮನೆಗ್ ಬಾ, ಹೇಳ್ತೀನಿ ನಿನ್ಗೆ. ಎಷ್ಟಾಯ್ತು ಮೇಡಮ್? ಇವಾಗ ಸೇಲ್ ನಡೀತಾ ಇದೆ, ಎಲ್ಲದಕ್ಕೂ 50% ಆಫ್ ಇದೆ. ಇದು 15,000. ಹಾ, ಏನು? ಹಾ, ಎಲ್ಲ 15,000ನಾ? ನೀಲ್ ಇಷ್ಟು ದುಡ್ಡಲ್ಲಿ 4 ತಿಂಗಳು ಮನೆ ನಡೆಸಬಹುದು. ಇಲ್ಲ ಇಲ್ಲ, ನಾನು ಇದನ್ನ ಚೇಂಜ್ ವಿದ್ಯಾ, ನೀನ್ ನಾಟಕ ಮಾಡ್ಬೇಡ. ಇಲ್ಲ, ಇನ್ನೂ 4 ಡ್ರೆಸ್ ತಗೋತೀನಿ. ಸರಿ ಆಯ್ತು, ನಾನು ಚೇಂಜ್ ಮಾಡ್ಕೋಬೇಕು. ಯಾಕೆ ಚೇಂಜ್ ಮಾಡ್ತೀಯಾ? ಇದನ್ನೇ ಹಾಕೋ, ಚೆನ್ನಾಗ್ ಕಾಣ್ತಾ ಇದೀಯ ನೀನು. ಓ ಮೇಡಮ್, ಇನ್ನೆರಡನ್ನ ಪ್ಯಾಕ್ ಮಾಡಿ. ಬಿಲ್. ಹಾ, ತಗೊಳ್ಳಿ. ವಿದ್ಯಾ, ನಡಿ, ಮಕ್ಳಿಗೇನಾದ್ರೂ ತಗೊಳ್ಳೋಣ. ನಡಿ ನಡಿ ನಡಿ. ಥ್ಯಾಂಕ್ ಯು ಸರ್. ಹಾ, ಥ್ಯಾಂಕ್ ಯು. ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್, ನಾನು ಕಸ್ಟಮರ್ ಜೊತೆ ಇಷ್ಟು ರೂಡಾಗಿ ಮಾತಾಡಬಾರ್ದಾಗಿತ್ತು. ಈ ತರ ಕಸ್ಟಮರ್ಸ್ ಜೊತೆ ಹೀಗೆ ಬಿಹೇವ್ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಇದೇ ತರ ಕಸ್ಟಮರ್ ಬಂದ್ರೆ ಕುತ್ಕೆ ಹಿಡಿದು ಆಚೆ ತಳ್ಳಿ. ಇವತ್ತೇನೇ ಇದ್ರು ರಾಣಿ ನನ್ನವಳೆ. ನೀನ್ ಮಾರ್ಕೆಟಿಂಗ್ ಮಾಡಿ ವಸ್ತುಗಳು ತಂದಂಗ ಅಲ್ವೋ. ಇವತ್ ನಿನ್ ಬಾವ ಏನ್ ಸಖತ್ತಾಗಿ ಮಾರ್ಕೆಟಿಂಗ್ ಮಾಡ್ದ. ಅರ್ಧ ಗಂಟೆಲಿ 50,000 ರೂಪಾಯಿ ಲಾಭ. ಯಾರು? ನಿಮ್ ಬಾವ ಕಣೋ. ನೀಲ್ ಬಾವನ 50,000ನ? ಮುಂಚಿನ ತರ ಕುಡ್ಕಲ್ಲ ನಿಮ್ ಬಾವ, ದೊಡ್ಡ ಸೇಲ್ಸ್ ಮನ್ ಆಗ್ಬಿಟ್ಟಿದಾನೆ. ಎಂತ ಜಾಣ ಆಗಿದಾನೆ ಅಂದ್ರೆ ಬಾಣ್ಲಿಗೂ ಹೋಗಿ ವಿಗ್ ಮಾರ್ಬಿಡ್ತಾನೆ. ಹೌದಾ? ಇಷ್ಟೊಳ್ಳೆ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ತವ್ರ ಬಾವ. ಆಟ ಏನಾದ್ರೂ ಮುಗಿಸ್ಬಿಟ್ಟೋಗೋ. ನಿಜವಾದ ಗೇಮ್ ಈಗ ಶುರು ಆಗಿದೆ. ಎಲ್ಲಿದ್ಯಮ್ಮ ಸುಂದ್ರಿ ಕೋಮಲ್? ಎಲ್ಲಿದ್ಯಾ? ಅಯ್ಯೋ, ಯಾಕೆ ಕೆರ್ಚ್ಕೊತಾ ಇದೀಯಾ? ಇಲ್ಲಿದ್ದೀನಿ. ಅಯ್ಯೋ, ಇವಾಗ ನನ್ ಕತೆ ಬಿಡು. ಈ ವಿಷಯ ಕೇಳಿದ್ರೆ ನೀನ್ ಕುಣಿದಾಡ್ಬಿಡ್ತೀಯಾ. ಏನು? ನಿಜ ನಿಜ ನಿಜ. ಬಾವ ಏನ್ ಮಾಡಿದಾರೆ ಗೊತ್ತಾ? ಏನ್ ಮಾಡ್ದ ಆ ಕುಡ್ಕ? ನೋಡು, ನಿನ್ ತಂಗಿ ಆ ಮಕ್ಕಳ್ ಕರ್ಕೊಂಡು ಇಲ್ಲಿಗ್ ಬರ್ತಾಳೆ ಅಂದ್ರೆ ನಾನ್ ಈಗ್ಲೇ ಹೇಳ್ತಾ ಇದೀನಿ, ನನ್ನ ಮನೆ ಧರ್ಮಛತ್ರ ಅಲ್ಲ. ಮೊದ್ಲು ಪೂರ್ತಿ ವಿಷಯ ಕೇಳು. ನಿನ್ನೆ ನೀಲು ಅರ್ಧ ಗಂಟೆಲಿ 50,000 ಸಂಪಾದನೆ ಮಾಡಿದಾರೆ. ಅರ್ಧ ಗಂಟೆಲಿ 50,000? ನಿಜವಾಗ್ಲೂ ಹೇಳ್ತಾ ಇದೀನಿ. ರಘು ತನ್ ಕಣ್ಣಾರೆ ನೋಡದಂತೆ. ಹೌದಾ? ಹಾ, ಲಕ್ಷ್ಮಿ ಬೀರು ಓಪನ್ ಮಾಡಿದಾಳೆ ಅಂದ್ಮೇಲೆ ದರ್ಶನ ಪಡ್ಕೊಳ್ಳೇಬೇಕಲ್ವಾ? ಖಂಡಿತ ಖಂಡಿತ. ಆದ್ರೆ ಯಾವ ಮುಖ ಇಟ್ಕೊಂಡ್ ದುಡ್ಡು ಕೇಳೋದು? ಅಯ್ಯೋ, ನಂಗ್ ಹಕ್ಕಿದೆ. ಅವ್ರ ಕಷ್ಟದಲ್ಲಿದ್ದಾಗ ಹೊಲಿಗೆ ಮಿಷಿನ್ ಕೊಡ್ಸಿದ್ದೆ, ಮರ್ತ್ಬಿಟ್ಯಾ? ಆ ಹೊಲಿಗೆ ಮಿಷಿನ್ ಬದ್ಲಾಗಿ ಗಾಡ್ರೇಜ್ ಬೀರು ತಂದಿದ್ದೆ, ಮರ್ತೋಯ್ತಾ? ಪರವಾಗಿಲ್ಲ, ಆ ಕುಡ್ಕನ್ ಮನ್ಸು ಕರಗ್ಸಕ್ಕೆ ನನ್ ಕಣ್ಣೀರೇ ಸಾಕು. ಸೋನು, ನಾವು ಬರ್ತೀವಿ. ನಾವ್ ಹುಡ್ಗಿರ್ ಜೊತೆ ಆಟ ಆಡಲ್ಲ. ನಾನ್ ಹುಡ್ಗ ಅಲ್ವಾ, ನನ್ ಜೊತೆ ಆಟ ಆಡು. ಮೋಟು, ಮೊದ್ಲು ಹೋಗಿ ನಿಮ್ಮಮ್ಮನ್ ಹುಡ್ಕು. ಎಲ್ರು ಇಲ್ಲಿ ಬನ್ನಿ. ಇವ್ರಪ್ಪ ಇದಾನಲ್ಲ, ದುಡ್ಡುಗೋಸ್ಕರ ಅವ್ರಮ್ಮನ್ನೇ ಮಾರ್ಬಿಟ್ಟ. ಮತ್ತೆ ಅದೇ ದುಡ್ಡಿಂದ ಎಣ್ಣೆ ಕುಡ್ಕೊಂಡು ರೋಡಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಸುಳ್ಳು. ನಮ್ಮಪ್ಪ ಆತರದವ್ರಲ್ಲ. ಹಾ, ಅದೆಲ್ರಿಗೂ ಗೊತ್ತಿದೆ. ನಿಮ್ಮಪ್ಪ ನಿಮ್ಮಮ್ಮಂಗ್ ಹೊಡಿತಾರೆ ಅನ್ನೋದು. ನಮ್ಮಮ್ಮನ ಹೇಳ್ತಿದ್ರು, ನಿಮ್ಮಪ್ಪ ಕುಡ್ಕೊಂಡ್ ಬಂದು ನಿಮ್ಮಮ್ಮನ ಹೊಡಿತಾರೆ ಅಂತ. ನಮ್ಮಮ್ಮ ಹೇಳ್ತಿದ್ರು, ಕುಡ್ಕೊಂಡ್ ಮಕ್ಳ ಜೊತೆ ಆಟ ಆಡ್ಬಾರ್ದು ಅಂತ. ಕುಡ್ಕೊಂಡ್ ಮಕ್ಳ ಜೊತೆ ಯಾರು ಆಟ ಆಡ್ಬಾರ್ದು. ಕುಡ್ಕೊಂಡ್ ಮಕ್ಳ ಜೊತೆ ಯಾರು ಆಟ ಆಡ್ಬಾರ್ದು. ಸುಳ್ಳು. ನಮ್ಮಪ್ಪ ಆತರ ಎಲ್ಲ ಮಾಡಲ್ಲ. ಅವ್ರೀಗ ಕುಡಿಯೋದನ್ನ ಬಿಟ್ಟಿದ್ದಾರೆ. ಕುಡ್ಕೊಂಡ್ ಮಕ್ಳ ಜೊತೆ ಯಾರು ಆಟ ಆಡ್ಬಾರ್ದು. ನೀನ್ ನನ್ಗೆ ಹೊಡಿತ್ಯಾ? ಇರು, ಈಗ್ಲೇ ನಮ್ಮ ಅಜ್ಜನ್ ಕರ್ಕೊಂಡ್ ಬರ್ತೀನಿ. ಬಾ ಕುನಾಲ್. ಟಿಂಪು, ಕುನಾಲ್, ಅಯ್ಯೋ ಎಲ್ಲಿಗೆ ಹೋಗಿದ್ರಿ? ನಡೀರಿ, ಮನೆಗೆ ಹೋಗೋಣ. ಅಯ್ಯೋ, ಏನಾಯ್ತು? ಏನ್ ನೋಡ್ತಿದ್ದೀರಾ? ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಿಮ್ ಜೊತೆ ಯಾಕೆ ಬಂದಿಲ್ಲ ಅವರು? ಹೇಳಿ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಯ್ಯೋ ಪುಟ್ಟ, ಅವಳು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ. ಅವಳು ಮನೆಗೆ ಬರ್ತಾಳೆ, ನೀನ್ ನಡಿ. ಟಿಂಪು, ಇಲ್ಲಿ ನೋಡು, ಅಪ್ಪ ನಿನ್ಗೆ ಏನ್ ತಂದಿದ್ದಾರೆ? ಚೆನ್ನಾಗಿದ್ಯಲ್ಲ? ತಗೋ ತಗೋ ತಗೋ. ಕುನಾಲ್, ಇಲ್ಲಿ ನೋಡು, ನಿನಗೋಸ್ಕರ ಚೆನ್ನಾಗಿದೆ ತಾನೇ? ಇವ್ರಪ್ಪ ಇದಾನಲ್ಲ, ದುಡ್ಡುಗೋಸ್ಕರ ಅವ್ರ ಅಮ್ಮನ್ನೇ ಮಾರ್ಬಿಟ್ಟ. ನೀವು ಅಮ್ಮ
ಅನ್ಕೊಂಡಿದ್ದೀರಾ ಅಲ್ವಾ? ಏ ಟಿಂಪು, ನೀನ್ ಏನ್ ಹೇಳ್ತಾ ಇದ್ಯಾ? ಅಪ್ಪನ್ ಬಗ್ಗೆ ನೀನ್ ಈ ತರ ಎಲ್ಲ ಅನ್ಕೊಂಡಿದ್ಯಾ? ಬರೀ ನಾನಲ್ಲ, ಎಲ್ರೂ ನಿಮ್ ಬಗ್ಗೆ ಹೀಗೆ ಅನ್ಕೊಂಡಿದ್ದಾರೆ ಅಪ್ಪ. ಹೇ ಡಿಂಪು, ಬಾ ಕುನಾಲ್. ಕುನಾಲ್. ಏ ಡಿಂಪು, ನಿಮ್ಮಪ್ಪ ಬದ್ಲಾಗಿದ್ದಾರಮ್ಮ. ವಿದ್ಯಾ, ಅಯ್ಯೋ ಬಾಬಾ ಇದೀರಾ? ಮಲ್ಗಿದ್ದೀರಾ? ಇಷ್ಟೊಂದ್ ನಿದ್ರೆನಾ? ಪೂರಾ ಹೊತ್ಕೊಂಡ್ ಮಲ್ಕೊಂಡಿದಾರಾ? ವಿದ್ಯಾ, ನನ್ಗನ್ಸತ್ತೆ ಯಾರು ಮನೇಲಿ ಇಲ್ಲ. ಸಂಬಂಧಿಕರ ಜೊತೆ ದುಡ್ಡು ಹಂಚ್ಕೋಬೇಕಾಗತ್ತಂತ ಮೊದ್ಲೇ ಹೋಗ್ಬಿಟ್ಟಿದ್ದಾರೆ ನಿನ್ ತಂಗಿ ಭಾವ. ಮಾವ, ಅತ್ತೆ, ಇನ್ನು ಏನ್ ಬೇಕು ನಿಮ್ಗೆ? ಹೋಲಿ ದಿನ ನೀವಿಬ್ರು ನಮ್ಮನ್ನ ಮನೆಯಿಂದ ಆಚೆ ಓಡ್ಸಿದ್ರಿ ಅಲ್ವಾ? ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.